ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಗೊತ್ತಿಲ್ಲದೆ ಇರೋ ಸಾಕಷ್ಟು ವಿಷಯಗಳನ್ನ ಇವರು ಸಾಯಂಕಾಲ ಕೂತ್ಕೊಂಡು ಇವತ್ತು ಬೆಳಗ್ಗೆ ಸಾಯಂಕಾಲ ತನಕ ಏನ್ ನಡೀತು ಅನ್ನೋದನ್ನ ಒಳಗಡೆ SIT ಅವರು ಭೀಮನಿಗೆ ಕೇಳುವ ಪ್ರಶ್ನೆ ಮತ್ತು ಅದರ ಉತ್ತರವನ್ನ ಸಾಯಂಕಾಲದ ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಹೇಳ್ತಾರೆ. ಜಗದೀಶ್ ಮೆನ್ಷನ್ ಮಾಡಿದೀವಿ, ಗಿರೀಶ್ ಪಟ್ಟಣ ಅವರು ಮೆನ್ಷನ್ ಮಾಡಿದೀವಿ, ತರಡೈ ಚಾನಲ್ ಮೆನ್ಷನ್ ಮಾಡಿದೀವಿ, ಚಂದನ್ ಗೌಡ ಮೆನ್ಷನ್ ಮಾಡಿದೀವಿ, ಕುಡ್ಲಾ ರ್ಯಾಂಪೇಜ್ ಮೆನ್ಷನ್ ಮಾಡಿದೀವಿ. ಯಾರು ಅಂದ್ರೆ ಯಾರ್ಯಾರು ಕ್ಷೇತ್ರದ ಪರವಾಗಿರ್ತಾರೋ ಅವ್ರಿಗೆಲ್ಲ ಕೆಟ್ಟ ಕೆಟ್ಟ ಪದಗಳಲ್ಲಿ ನಿಂದಿಸು ಬೈ ಯಾರು ಇವರು ವರ್ಡಿಕ್ ಕೊಡ್ಲಿಕ್ಕೆ? ಹಸಿರು ಬಾಕ್ಸ್ ಅಲ್ಲಿ ಬರ್ತಾ ಇದೆಯಲ್ಲ ಅದರಲ್ಲಿ 3 ಮೂಳೆ ಇದೆ, ಇದ್ರಲ್ಲಿ 4 ಬುರುಡೆ ಇದೆ. ಏನ್ ಬುರುಡೆನಾಯ್ತು? ಇವ್ರಿಗೇನು ಹೇಳೋರು ಕೇಳೋರಿಲ್ವಾ? SIT ರಚನೆ ಆದಮೇಲೆ ಇಲ್ಲಿ ತನಕ ಸಾಕಷ್ಟು ಮಾಧ್ಯಮಗಳು ಇದನ್ನು ವರದಿ ಮಾಡ್ತಾ ಇದೆ, ಕೆಲವು ಯೂಟ್ಯೂಬ್ ಚಾನಲ್ಗಳು ಇದನ್ನು ವರದಿ ಮಾಡ್ತಾರೆ. ಬಟ್ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತಂದರೆ ಏಕಾಏಕಿ ಸಂಜೆ ಆಗಂಗಿಲ್ಲ 6 ಗಂಟೆಗೆ 7 ಗಂಟೆಗೆ ನಮಗೆ SIT ಮೂಲಗಳಿಂದ, ಬಲ್ಲ ಮೂಲಗಳಿಂದ, ಪೊಲೀಸ್ ಮೂಲಗಳಿಂದ, ನಮಗೆ ಗೊತ್ತಿರುವ ಮೂಲಗಳಿಂದ 9 ಶವ ಸಿಕ್ಕಿದೆ, 7 ಶವ ಸಿಕ್ಕಿದೆ, 10 ಶವಕ್ಕೆ ಬೆಲೆನೇ ಇಲ್ವಾ? ಅದಕ್ಕೆ ನಮ್ದು ಏನು ಕೋರಿಕೆ ಇತ್ತು ಅಂತಂದರೆ SIT ಅವರಿಗೆ, ನೀವು ಮಾಹಿತಿಯನ್ನು ಕೊಡೋದಾದರೆ ಆಯ್ದ ಕೆಲವರಿಗೆ ಮಾತ್ರ ಯಾಕೆ ಕೊಡ್ತೀವಿ? ನಮಗೂ ಮಾಹಿತಿ ಕೊಡಿ, ನಮಗೂ ಇನ್ಫಾರ್ಮೇಶನ್ ಕೊಡಿ. ಇನ್ವೆಸ್ಟಿಗೇಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಸಂಜೆ ಆದ ಕೂಡಲೇ ಇವರಿಗೆ ಇಷ್ಟು ಹೆಣ, ಇಷ್ಟು ಹೆಣ, ಇಷ್ಟು ಹೆಣ, ಇಷ್ಟು ಶವ, ಇಷ್ಟು ಮೂಳೆ ಹೆಂಗ್ ಗೊತ್ತಾಗ್ತಾ ಇದೆ? ಯಾರಾದ್ರೂ ಕೊಡ್ಬೇಕಲ್ಲ ಇನ್ಫಾರ್ಮೇಶನ್. ಅಲ್ಲ, ಉದ್ದೇಶ ನಮ್ಗೆ ಅದೇ ಅರ್ಥ ಆಗ್ತಿಲ್ಲ. ಜನರನ್ನ ಇದು ಕಂಪ್ಲೀಟ್ಲಿ ತನಿಖೆ ಮುಗಿಯೋದ್ರೊಳಗಡೆ ಜನಗಳ ಮೈಂಡ್ ಸೆಟ್ ಅನ್ನು ಆಲ್ರೆಡಿ ಬದಲಾಯಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ದಂಗಿದೆ. ಅಲ್ಲ, ಇರ್ಬೋದು, ನನಗೆ ಗೊತ್ತಿಲ್ಲ. ಈಗ ಸಿಕ್ಕಿದ್ಯಾ ಸಿಕ್ಕಿಲ್ಲೋ ನನಗೆ ಕೇಳಿದ್ರೆ ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಾವು ಅದ್ರ ಬಗ್ಗೆ ಹೇಳಲಿಕ್ಕೆ ಆಗಲ್ಲ. ಅಫಿಷಿಯಲಿ ನನಗೆ ಯಾವ್ದಾದ್ರು ಮಾಹಿತಿ ಬಂದ್ರೆ ಮಾತ್ರ. ನಾನು ಇವತ್ತು ಹೇಳಲಿಕ್ಕೆ ಬಂದಿದ್ದು ಅದನ್ನೇ. ಯಾರೋ ಒಬ್ರು ಹೇಳ್ತಾ ಇದ್ದಾರೆ ನಮಗೆ ಬಲ್ಲ ಮೂಲಗಳಿಂದ, SIT ಮೂಲಗಳಿಂದ, ಗೊತ್ತಿರೋ ಮೂಲಗಳಿಂದ. ನನಗೆ ಅವರು ಬಲ್ಲ ಮೂಲಗಳಿಂದ ಇವತ್ತು ಇಷ್ಟು ಸಿಕ್ತು ಅಂತ ಹೇಳಿದ್ರೆ ಪರವಾಗಿಲ್ಲ. ಅದು ಯಾರದ್ದು, ಯಾವ ಕಲರ್ ಸೀರೆ, ಅದು ಕಾಲ್ ಸಿಕ್ಕಿದ್ಯಾ, ಬುರುಡೆ ಸಿಕ್ಕಿದ್ಯಾ? ಆ ಗಿರೀಶ್ ಪಟ್ಟಣನವ್ರು ಹೇಳ್ತಾರೆ ಆರಂಭದಲ್ಲಿ ಬುರುಡೆ ತಂದ ಭೀಮ ಇದೆಯಲ್ಲ, ಭೀಮ ತಂದ ಬುರುಡೆ ಇದೆಯಲ್ಲ, ಆ ಬುರುಡೆ 24 ವರ್ಷದ ಹೆಣ್ಣು ಮಗುದು ಅಂತ ನಂಗೆ FSL ಇಂದ ವರದಿ ಬಂದಿದೆ ಅಂತ. ಗಿರೀಶ್ ಪಟ್ಟಣನವರಿಗೆ FSL ಇಂದ ವರದಿ ಯಾರಿಗೆ ಕೊಡ್ತಾರೆ? ಸಂಜೆ ಆದ್ರೆ ಕೂತ್ಕೊಂಡು ಇವರು ಇಷ್ಟಿಷ್ಟುದ್ದ ಭಾಷೆಗಳು ಮಾಡ್ಕೊಂಡು ನಾವು ಲಾಜಿಕಲಿ ವಿಷಯಗಳನ್ನ ಹೇಳ್ಕೊಂಡು ನೀವು ಮಾತಾಡ್ತಿರೋ ತಪ್ಪು, ಇದು ಸರಿಯಲ್ಲ, ಇದು ಹೆಂಗ್ ಗೊತ್ತಾಯ್ತು, ಇದು ಹೆಂಗ್ ಅರ್ಥ ಆಗುತ್ತೆ ಅಂತ ಜನಗಳಿಗೆ ಅರ್ಥ ಮಾಡಿಸುವ ಕೆಲಸವನ್ನು ಒಂದು ಕಡೆ ನಾವೆಲ್ಲ ಕೂತ್ಕೊಂಡು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ನೇರ ಕೂತ್ಕೊಂಡು ದಿನಕ್ಕೊಂದಿಷ್ಟು ಶವ ತೆಗಿತಾರೆ, ದಿನಕ್ಕೊಂದಿಷ್ಟು ಹೊಸ ಹೊಸ ವಿಷಯಗಳನ್ನು ತೆಗಿತಾರೆ. ಒಂದು ಡೆಬಿಟ್ ಕಾರ್ಡು, ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿದ ತಕ್ಷಣ ಲಾಯರ್ ಜಗದೀಶ್ ಹೇಳ್ತಾರೆ ಅದು ಇಂಥ ಏಜ್ ಅಲ್ಲಿ, ಇಂಥ ಟೈಮಲ್ಲಿ ಇಂಥವ್ಳು ಸೂಸೈಡ್ ಮಾಡ್ಕೊಂಡಿದ್ದು ಲಕ್ಷ್ಮಿ ಅನ್ನೋಳು, ಅವಳದ್ದೇ ಪ್ಯಾನ್ ಕಾರ್ಡು, ಅವಳದ್ದೇ ಇದು, ಅದನ್ನ ಸೇರಿಸಿ ಹೂತಿದ್ರು ಅಂತ. ಆಮೇಲೆ ಅದು ಇಲ್ಲಿಂದಲ್ಲ ದಾಬಸ್ಪೇಟೆದು ಒಂದು ಗೊತ್ತಾದ್ರೆ ಅದಕ್ಕೊಂದು ಕ್ಲಾರಿಟಿ ಕೊಟ್ರೆ ಬಂದು, ಅದಕ್ಕೆ ಅವರೆಲ್ಲ ಪಾರ್ಟಿ ಮಾಡಿ ನಾನು ಇವತ್ತು ಕಂಪ್ಲೇಂಟ್ ಮಾಡಬೇಕು ಅಂತ ಬಂದೆ. ರಿಜಿಸ್ಟರ್ ಮಾಡಿದ್ದೀನಿ ಕಂಪ್ಲೇಂಟ್ನ, ಅವರು ನೋಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ. ಯಾಕಂದ್ರೆ ತಪ್ಪು ಮಾಹಿತಿಗಳನ್ನ ಹಬ್ಬೇಕ್ರಿ. ಹಬ್ಬದಕ್ಕೊಂದು ಲಿಮಿಟ್ ಇದೆ, ಹಬ್ಬದಕ್ಕೆ ಎಲ್ಲದಕ್ಕೂ ಒಂದು ಸ್ಯಾಚುರೇಷನ್ ಪಾಯಿಂಟ್ ಇದೆ. ಕೂತ್ಕೋ, ಆ ಕಡೆ ನಡೀತಾ ಇದೆ, ಆ ಕಡೆ ಕ್ಯಾಮ್ರಾಗಳಿಲ್ಲ, ಏನೂ ಇಲ್ಲ. ಇಲ್ಲಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಗೊತ್ತಿಲ್ಲದೆ ಇರೋ ಸಾಕಷ್ಟು ವಿಷಯಗಳನ್ನ ಇವರು ಸಾಯಂಕಾಲ ಕೂತ್ಕೊಂಡು ಇವತ್ತು ಬೆಳಗ್ಗೆ ಸಾಯಂಕಾಲ ತನಕ ಏನ್ ನಡೀತು ಅನ್ನೋದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ರೆ, ಒಳಗಡೆ SIT ಅವರು ಭೀಮನಿಗೆ ಕೇಳುವ ಪ್ರಶ್ನೆ ಮತ್ತು ಅದರ ಉತ್ತರವನ್ನ ಸಾಯಂಕಾಲದ ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಹೇಳ್ತಾರೆ. ನಮಗೆ ಅದಕ್ಕೆ ಆಶ್ಚರ್ಯ ಆಯ್ತು. ಅಯ್ಯೋ, ನಾವು ಒಂದು ಹೋರಾಟದಲ್ಲಿದ್ದೀವಿ, ಆಯ್ತು, ನಾವು ಏನೋ ಒಂದು ಕೇಳ್ತಾ ಇದ್ದೀವಿ, ನಾವು ಒಂದು ಪ್ರತಿಪಾದಿಸ್ತಾ ಇದ್ದೀವಿ, ಸೌಜನ್ಯ ನ್ಯಾಯ ಸಿಗಬೇಕು ಅನ್ನೋ ವಿಚಾರದಲ್ಲಿ. ಆಯ್ತು, ಈ ವಿಚಾರದಲ್ಲಿ ಇವಾಗ SIT ತನಿಖೆ ಆಗೋ ತನಕ, ಕಂಪ್ಲೀಟ್ ವರ್ಡಿಕ್ಟ್ ಆಗೋ ತನಕ ಕಾಯೋಣ ಅಂತ ಹೇಳಿದ್ರೆ ಇವ್ರು ಯಾವುದಕ್ಕೂ ರೆಡಿ ಇಲ್ಲ. ಸಂಜೆ ಕುತ್ಕೋ, ವರ್ಡಿಕ್ಟ್ ಕೊಡು, ವಿಡಿಯೋಸ್ ಮಾಡು, ಲಕ್ಷ ವ್ಯೂಸ್ ತಗೋ, ಕಮೆಂಟ್ಸ್ ಹಾಕ್ಸ್ಕೋ. ಕಮೆಂಟ್ ಅಲ್ಲಿ ಯಾರು ಅಂದ್ರೆ ಯಾರ್ಯಾರು ಕ್ಷೇತ್ರದ ಪರವಾಗಿರ್ತಾರೋ ಅವ್ರಿಗೆಲ್ಲ ಕೆಟ್ಟ ಪದಗಳಲ್ಲಿ ನಿಂದಿಸು ಬೈ ಯಾರು ಇವ್ರು ವರ್ಡಿಕ್ಟ್ ಕೊಡ್ಲಿಕ್ಕೆ? ಅದಕ್ಕೆ ಕೇಳಿದ್ವಿ ನಾವು, SIT ಮೂಲಗಳಿಂದ ಮಾಹಿತಿ ಯಾಕೆ ಕೊಡ್ತಾ ಇದ್ದೀರಿ ಅಂತ. SIT ಅವರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಯಾವುದೇ ಮಾಹಿತಿಯನ್ನ ಯಾವುದೇ ಮಾಧ್ಯಮಕ್ಕೆ ಈ ಕ್ಷಣದವರೆಗೆ ಕೊಟ್ಟಿಲ್ಲ, ಕೊಡಲ್ಲ. ನಮ್ಮಿಂದ ಆ ತರದ ಮಾಹಿತಿಗಳು ಸೋರಿಕೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕೆಲಸ ಈಗ ಬೇರೆನೇ ಇದೆ, ನಾವು ಮಾಡ್ತಿರೋ ಕೆಲಸ ಈ ಕ್ಷಣಕ್ಕೆ ಬೇರೆನೇ ಇದೆ. ನಾವು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ, ನಾವಿನ್ನು ಇನಿಷಿಯಲ್ ಹಂತದಲ್ಲಿದ್ದೀವಿ. ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಇವರು ಇದನ್ನ ದಿಕ್ಕು ತಪ್ಪಿಸ್ತಿದಾರಷ್ಟೇ ಬಿಟ್ರೆ ಇಲ್ಲಿ ನಾವು ಯಾರಿಗೂ ಯಾವ ಮಾಹಿತಿಯನ್ನು ಕೊಡ್ತಿಲ್ಲ ಅಂತ ಹೇಳಿದ್ಮೇಲೆ ಇವರು ಹೇಳುತ್ತಿರುವ ಮಾಹಿತಿ ಯಾವುದು? ಯಾಕಂತಂದ್ರೆ ಹಸಿರು ಪರದೆಯನ್ನು ಅಡ್ಡ ಕಟ್ಟಿಕೊಂಡು ಯಾರಿಗೂ ಕಾಣದ ಹಾಗೆ ಕ್ಯಾಮ್ರಾ ಕಣ್ಣಿಗೆ ಮರೆಮಾಚುವಂತೆ ಇವ್ರ ಕೆಲಸಗಳನ್ನು ಇಲ್ಲಿ ಬಂತು. ಹಸಿರು ಬಾಕ್ಸ್ ಅಲ್ಲಿ ಬರ್ತಾ ಇದೆಯಲ್ಲ ಅದರಲ್ಲಿ 3 ಮೂಳೆ ಇದೆ, ಇದ್ರಲ್ಲಿ 4 ಬುರುಡೆ ಇದೆ. ಏನ್ ಬುರುಡೆನಾ ಇದು? ಇವ್ರಿಗೇನು ಹೇಳೋರು ಕೇಳೋರಿಲ್ವಾ? ಅಲ್ಲ, ಕಾನೂನು ಸಮರಕ್ಕೆ ಈಗ ಅವ್ರು ನಮಗೆ ಸಜೆಷನ್ ಕೊಟ್ಟಿದ್ದಾರೆ, ಇದನ್ನ ಏನೇನ್ ಮಾಡಬೇಕು ಅಂತ ಅವ್ರು ನಮ್ಗೆ ಗೈಡ್ ಮಾಡಿದ್ದಾರೆ.
ನೆಕ್ಸ್ಟ್ ವಾಟ್ ಟು ಡೂ, ನಮ್ಮ ಕಡೆಯಿಂದ ಏನೇನು ಬೇಕು ಅನ್ನೋದನ್ನ ಕೇಳಿದರೆ ನಾವು ಅವ್ರಿಗೆ ಹೇಳಿದೀವಿ, ನಾವು ರೆಡಿ ಮಾಡಿ ಕೊಡ್ತೀವಿ ಅದನ್ನ. ಅಂದ್ರೆ ಅವ್ರಿಗೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕರೆಕ್ಟ್ ಆಗಿ ಅವರು ಹೇಳಿರುವ ಮೂಲಗಳು ಟಿಪ್ಸು ಅದು ಇದು ಎಲ್ಲ ಏನೇನಿದೆಯಲ್ಲ, ನಾನು ಅದನ್ನೇ ಹೇಳ್ತೇನೆ. ನನಗೆ ಈಗಲೂ ಆಶ್ಚರ್ಯ, ಭೀಮನಿಗೆ SIT ಕಚೇರಿಯ ಒಳಗಡೆ ಇನ್ವೆಸ್ಟಿಗೇಟಿವ್ ಆಫೀಸರ್ ಕೇಳುವ ಪ್ರಶ್ನೆಗಳು ಮತ್ತು ಉತ್ತರಗಳು ಒಬ್ಬ ಯೂಟ್ಯೂಬರ್ಗೆ ಹೇಗೆ ಗೊತ್ತಾಗ್ತದೆ? ನೀವು ಮೇನ್ ಸ್ಟ್ರೀಮ್ ಮಾಧ್ಯಮದವರು ಇಲ್ಲಿದ್ದೀರಿ, ಯಾರಿಗಾದ್ರೂ ಗೊತ್ತಾಗುತ್ತೆ? ಯಾರಾದ್ರೂ ಹೇಳಕ್ ಸಾಧ್ಯ? ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕ್ವಶನ್ ಮಾರ್ಕ್ ಹಾಕಿ ಬೆಳಗ್ಗೆ ಬಂದಿದ್ದನ್ನು ನಾವು ನೋಡಿದ್ರೆ ಅದನ್ನ ಚಾಲೆಂಜ್ ಮಾಡ್ತಾರೆ ಇವರು. ಇದು ಸುಳ್ಳು, ಮಾಧ್ಯಮಗಳು ಇದನ್ನ ದಿಕ್ಕು ತಪ್ಪಿಸ್ತಾ ಇದೆ, ಇದಲ್ಲ ಸತ್ಯ, ಸತ್ಯ ನಾವ್ ಹೇಳ್ತಿರೋದೇ ಸತ್ಯ ಅಂತಂದ್ರೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇರೋರು ಯಾರು? ದಯವಿಟ್ಟು ಆ ಮಾಹಿತಿಯನ್ನ ಕೊಡಿ. ಇವಾಗ ನಿಮಗೆ ಅಲ್ಲಿ ಒಂದೇ ಒಂದು SIT ಆಫೀಸರ್ ನನಗೆ ಕೇಳಿದ್ದು, ಸರ್ ಅವರು SIT ಮೂಲಗಳಿಂದ ಬಲ್ಲ ಮೂಲಗಳಿಂದ ಅಂತ ಅವ್ರ ಬಾಯಲ್ಲಿ ಬಂದಿದ್ರೆ ಆ ಮೂಲ ಯಾವುದು ಅಂತ ಅವ್ರು ಹೇಳಬೇಕು. ಅವ್ರು ಹೇಳದೇ ಇದ್ರೆ ಅವ್ರು ತಪ್ಪಿಗೆ ಸಿಗಾಕೋತಾರೆ, ಕೊಡಬೇಕು ಅವ್ರು ಅದನ್ನ. ಸೊ ಹಾಗಾಗಿ ಇದನ್ನ ಸುಮ್ಮನೆ ಕುತ್ಕೊಂಡು ನೋಡೋಕ್ಕಾಗಲ್ಲ. ಜಾಸ್ತಿ ಮಾತಾಡಿದ್ರೆ ನಮಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ನಾವು ಕೇಳಿಸ್ಕೊತಾ ಇದೀವಿ. ನಾವು ಯಾಕೆ ಸುಮ್ಮನೆ ಇದೀವಿ? ಮುಗಿಲಿ ಇದು, ಇದೆಲ್ಲ ಮುಗಿದ ಮೇಲೆ ನಾವು ಮಾತಾಡ್ತೀವಿ. ನಾವು ಅದನ್ನ ಹೇಳಕ್ ಬರಲ್ಲ. SIT ಅವ್ರು ತುಂಬಾ ಸ್ಪಷ್ಟವಾಗಿ ನನಗೆ ಹೇಳ್ತಾ ಇರೋದೇನು ಅಂತಂದ್ರೆ, ನೋಡಿ ನಾವು ಇವಾಗ ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಈ ತನಿಖೆಯ ಕಡೆಗೆ. ನಾವು ಬೇರೆ ಯಾರು ಏನು ಹೇಳ್ಕೊಂಡ್ರು ನಾವು ಇವಾಗ ಕೇಳೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಬಟ್ ಹಂಗಂತ ಜನರ ದಿಕ್ಕು ತಪ್ಪಿಸಿದ್ರು ಸುಮ್ಮನೆ ಕೂರಕ್ಕಾಗಲ್ಲ ಅನ್ನೋದನ್ನ ಅವ್ರು ತುಂಬಾ ಕ್ಲಿಯರ್ ಇದ್ದಾರೆ ಆ ವಿಚಾರದಲ್ಲಿ. ಸೊ ಹಾಗಾಗಿ ನೋಡೋಣ ಏನಾಗುತ್ತೆ. ಅವ್ರು ಕೇಳಿರುವ ಇನ್ನಷ್ಟು ಮಾಹಿತಿಗಳೇನೇನಿದೆ ಅದನ್ನೆಲ್ಲ ಸೇರಿಸ್ಕೊಡುವ ಪ್ರಯತ್ನವನ್ನು ಮಾಡ್ತೀವಿ. ಈ ಸುಳ್ಳು ಹಬ್ಸೋದು, ಸುಳ್ಳು ಹೇಳೋದು, ಜನರ ದಾರಿ ತಪ್ಪಿಸೋದು, ದಿಕ್ಕು ತಪ್ಪಿಸೋದು, ತನಿಖೆಯ ದಿಕ್ಕು ತಪ್ಪಿಸೋದು, ಜನರನ್ನು ನಂಬಿಸೋದು, ಲಕ್ಷಗಟ್ಟಲೆ ವ್ಯೂಸ್ಗೋಸ್ಕರ ಪ್ರತಿದಿನ ಸುಳ್ಳು ಹೇಳೋದು, ಇದು ನಿಲ್ಲಬೇಕು. ಅದಕ್ಕೋಸ್ಕರ ನಮಗೆ ಈ ಹೋರಾಟ. ಜಗದೀಶ್ ಮೆನ್ಷನ್ ಮಾಡಿದ್ದೀವಿ, ಆ್ಯಂಡ್ ಗಿರೀಶ್ ಪಟ್ಟಣದವ್ರು ಮೆನ್ಷನ್ ಮಾಡಿದ್ದೀವಿ, ಥರ್ಡ್ ಐ ಚಾನಲ್ನ ಮೆನ್ಷನ್ ಮಾಡಿದ್ದೀವಿ, ಆ್ಯಂಡ್ ಚಂದನ್ ಗೌಡ ಮೆನ್ಷನ್ ಮಾಡಿದ್ದೀವಿ, ಕುಡ್ಲಾ ರ್ಯಾಂಪೇಜ್ ಮೆನ್ಷನ್ ಮಾಡಿದ್ದೀವಿ. ಹೀಗೆ ಇನ್ನೂ ಕೆಲವರ ಹೆಸರನ್ನ ಸೇರಿಸಿ ನಾವು ಈ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ. ನಾವು ಅದನ್ನ ಹೇಳಕ್ ಬರಲ್ಲ. SIT ಅವ್ರು ತುಂಬಾ ಸ್ಪಷ್ಟವಾಗಿ ನನಗೆ ಹೇಳ್ತಾ ಇರೋದೇನು ಅಂತಂದ್ರೆ, ನೋಡಿ ನಾವು ಇವಾಗ ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಈ ತನಿಖೆಯ ಕಡೆಗೆ. ನಾವು ಬೇರೆ ಯಾರು ಏನು ಹೇಳ್ಕೊಂಡ್ರು ನಾವು ಕೇಳೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಬಟ್ ಹಂಗಂತ ಜನರ ದಿಕ್ಕು ತಪ್ಪಿಸಿದ್ರು ಸುಮ್ಮನೆ ಕೂರಕ್ಕಾಗಲ್ಲ ಅನ್ನೋದನ್ನ ಅವ್ರು ತುಂಬಾ ಕ್ಲಿಯರ್ ಇದ್ದಾರೆ ಆ ವಿಚಾರದಲ್ಲಿ. ಸೊ ಹಾಗಾಗಿ ನೋಡೋಣ ಏನಾಗುತ್ತೆ. ಅವ್ರು ಕೇಳಿರುವ ಇನ್ನಷ್ಟು ಮಾಹಿತಿಗಳೇನೇನಿದೆ ಅದನ್ನೆಲ್ಲ ಸೇರಿಸ್ಕೊಡುವ ಪ್ರಯತ್ನವನ್ನು ಮಾಡ್ತೀವಿ. ಈ ಸುಳ್ಳು ಹಬ್ಸೋದು, ಸುಳ್ಳು ಹೇಳೋದು, ಜನರ ದಾರಿ ತಪ್ಪಿಸೋದು, ದಿಕ್ಕು ತಪ್ಪಿಸೋದು, ತನಿಖೆಯ ದಿಕ್ಕು ತಪ್ಪಿಸೋದು, ಜನರನ್ನು ನಂಬಿಸೋದು, ಲಕ್ಷಗಟ್ಟಲೆ ವ್ಯೂಸ್ಗೋಸ್ಕರ ಪ್ರತಿದಿನ ಸುಳ್ಳು ಹೇಳೋದು, ಇದು ನಿಲ್ಲಬೇಕು. ಅದಕ್ಕೋಸ್ಕರ ನಮಗೆ ಈ ಹೋರಾಟ. ನಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ. ನಂಬರ್ಸ್ ಎಲ್ಲ ತಗೊಂಡು ಅದನ್ನ ಸ್ವೀಕರಿಸೋದಕ್ಕೆ ನಮಗೆ ಸೀಲ್ ಮಾಡಿ ಅಲ್ಲ ಗೊತ್ತಿಲ್ಲ. ಇದು ಮುಂದೆ ಅವ್ರಿಗೆ ಅದನ್ನ ಅನಲೈಸ್ ಮಾಡಿ ಏನ್ ಮಾಡ್ಬೋದು ಅನ್ನೋದನ್ನ ನೋಡ್ಕೊಂಡು ಅವ್ರು ಮುಂದಿನ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಆ ಭೀಮಾ ಅನ್ನುವಂಥ ಅನಾಮಿಕ ವ್ಯಕ್ತಿ ಬಗ್ಗೆ ಈ ಮಂಜುನಾಥ್ ಗೌಡ ಅನ್ನುವಂತಹ ಒಂದು ಆಫೀಸರ್ ಹೆಸರೆತ್ಕೊಂಡು ಯಾವ ರೀತಿ ಫೇಕ್ ಅಲಿಗೇಷನ್ ಮಾಡಿದ್ರು ಅನ್ನೋದನ್ನು ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ. ಈ ಅಲಿಗೇಷನ್ ಭೀಮಗೆ ಅವ್ರು ಥ್ರೆಟ್ ಮಾಡಿದ್ರು ಅಂತ ಇವ್ರು ಹೇಳ್ತಾ ಇದ್ದಾರೆ. ಥ್ರೆಟ್ ಮಾಡಿರೋದನ್ನ ಇವ್ರು ಹೋಗಿ ನೋಡಿದಾರ ಅಥವಾ ಭೀಮಾ ಬಂದು ಇವ್ರಿಗೆ ಹೇಳಿದಾರ? ಭೀಮಾ ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ ಅಂತ ಹೇಳುವಂತಹ ಹೋರಾಟಗಾರರು ಇವತ್ತು ಭೀಮಾ ಹೇಗೆ ಇವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ, ಥ್ರೆಟ್ ಮಾಡ್ದ ಅಂತ. ಆಮೇಲೆ ವೈಯಕ್ತಿಕ ತೇಜೋವಧೆ, ಒಬ್ಬ ಅಧಿಕಾರಿ ಪ್ರತಿ ಹೋರಾಟಗಳಲ್ಲೂ ಇವ್ರನ್ನ ಅಬ್ಸರ್ವ್ ಮಾಡ್ಕೊಂಡ್ಬನ್ನಿ, ಅಧಿಕಾರಿಗಳನ್ನ ತೇಜೋವಧೆ ಮಾಡೋದು ಇವ್ರದೊಂದು ರೂಢಿ ಆಗುತ್ತೆ. ಆಮೇಲೆ ಮೊನ್ನೆ ಮಂಜುನಾಥ್ ಅವರನ್ನ ಆಫೀಸರ್ ಒಬ್ಬ ಯಾವ್ದಾದ್ರು ಒಂದು ಆಫೀಸರ್ನ ಅವರು ಟಾರ್ಗೆಟ್ ಮಾಡೇ ಮಾಡ್ತಾರೆ. ಪ್ರತಿ ತನಿಖೆಗಳಲ್ಲೂ ನೀವು ನೋಡ್ಕೊಬನ್ನಿ. ಸೌಜನ್ಯ ಪ್ರಕರಣ ಆದಾಗ್ಲೂ ಇದೇ ಕತೆ ಮಾಡಿದ್ರು. ಇವ್ರು ಒಂದು ಸುಮ್ಮನೆ ಒಬ್ಬರು ಟಾರ್ಗೆಟ್ ಮಾಡೋದು, ಇವ್ದು ಅಲ್ಲ ಆಸ್ತಿ ಇದೆ, ಇವ್ದು ಇಲ್ಲ ಆಸ್ತಿ ಇದೆ, ಈ ತರ ಇವ್ರದ್ದು ದಾರಿ ತಪ್ಪಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ ಅನ್ನೋದು ಮೇಲ್ನೋಟಕ್ಕಂತೂ ಎದ್ದು ಕಾಣಿಸ್ತಾ ಇದೆ. SIT ಅವರು ಮಂಜುನಾಥ್ ಗೌಡರು ಈಗ ಮಂಜುನಾಥ್ ಗೌಡ್ರನ್ನ SIT ಏನು SIT ಇಂದ ಕಿತ್ತು ಹಾಕಿಲ್ಲ, ಅದನ್ನೇನು ಅಧಿಕೃತವಾಗಿ ಅವ್ರು ಹೇಳಿಯೂ ಇಲ್ಲ. ಓಕೆ, ರಜಾ ಕೊಟ್ಟು ಅವ್ರು ಕಳಿಸಿದ್ರೆ ಮತ್ತೆ ಬರ್ಬೋದು, ಜಾಯ್ನ್ ಆಗ್ಬೋದು. ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಆಗಿದ್ದವರು ಯಾರೋ ಒಬ್ಬ ಸಾಕ್ಷಿ ಅಂತಾನೋ ಆರೋಪಿ ಅಂತಾನೋ ಬಂದು ಕೂತವನನ್ನ ಕಡಕ ಕೇಳ್ತಾರೆ. ಏನು ಅವ್ರಿಗೇನು ಐಸ್ ಕ್ರೀಮ್ ತಿನ್ಸ್ಬಿಟ್ಟು ಯಾರು ಕೇಳಲ್ಲ. ಹಂಗೆ ಕೇಳಿದ ಕೂಡಲೇ ಈಗ ಇಮಿಡಿಯೇಟ್ಲಾಗಿ ಅವರು ಬೇರೆ ಥರ ಹೇಳಿದ್ರು, ಹಂಗೆ ಹೇಳಿದ್ರು, ಹಿಂಗೆ ಹೇಳಿದ್ರು, ಪ್ರೆಷರ್ ಹಾಕಿದ್ರು ಅಂತ ಹೇಳಿ ಓಕೆ SIT ಸಹಿತ ಶಾಂತವಾಗಿ ಏನೇನು ಮಾಡ್ಬೇಕು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಆ ಜಯಂತ್ ಅನ್ನೋ ಮನುಷ್ಯ ಮಲಯಾಳಂ ಒಂದು ಚಾನಲಲ್ಲಿ ಸ್ಟ್ರೈಟ್ ಅವೇ ಮತ್ತೆ ಈಗ ಇವ್ರ ಮೇಲೆ ಸೈಮನ್ ಅವ್ರ ಮೇಲೆ ಆರೋಪ ಮಾಡ್ತಾರೆ. SP ಸೈಮನ್ ಅವ್ರ ಮೇಲೆ ಆರೋಪ ಮಾಡಿದ್ರು. ಅಂದರೆ ಇವರಿಗೆ ಯಾರು ಸ್ವಲ್ಪ ಖಡಕ್ಕಾಗಿ ಸ್ಟ್ರಿಕ್ಟ್ ಆಗಿ ಕಾಣಿಸ್ತಾರೋ ಅವ್ರ ಮೇಲೆ ಆರೋಪ ಮಾಡಿ SIT ಕಳಿಸ್ತಾ ಇರ್ತಾರೆ. ಹೆಂಗೆ ನನಗೆ ಅದು ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾಗಿನೇ ನಾವು ಕೇಳಕ್ ಬಂದಿದ್ದು, SIT ಅಂದ್ರೆ ಅವ್ರ ಮಾಹಿತಿ ಕೊಡ್ಬೇಕು. ಒಂದು ಕಡೆಗೆ ಮಾತ್ರ ಮಾಹಿತಿಯನ್ನು ಕೊಡ್ತಾ ಇದೆಯಾ, ಒಂದು ವರ್ಗಕ್ಕೆ ಮಾತ್ರ ಫೇವರ್ ಮಾಡ್ತಿದ್ಯಾ ಅನ್ನೋದನ್ನ ಕೇಳೋಕ್ಕೋಸ್ಕರ ನಾವು ಬಂದಿದ್ದು. ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನೋ ಚಾನ್ಸ್, ಇದು ಪಾಸಿಬಲ್ ಇಲ್ಲ, ಆಗಲ್ಲ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು, ಅದ್ಯಾವುದನ್ನು ನಂಬಬೇಡಿ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಜನ ಈಗಲೂ ನಂಬಲ್ಲ.